ರಾಜಣ್ಣ ಪುತ್ರನಿಗೆ ಸುಪಾರಿ ನೀಡಿದ್ದ ಕೇಸ್ನ ತನಿಖೆಗಳ ಬಗ್ಗೆ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಪ್ರಕರಣದಲ್ಲಿ ಈಗಾಗಲೇ ಆಡಿಯೋ ರಾಣಿ ಪುಷ್ಪ ವಿಚಾರಣೆ ನಡೆದಿದೆ. ಆದ್ರೆ ಪುಷ್ಪಳ ಆಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೆ ರಾಖಿ ಅನ್ನೋದು. ಆಡಿಯೋ ರೆಕಾರ್ಡ್ ಮಾಡೋದಕ್ಕೆ ರಾಖಿಗೆ ಪುಷ್ಪನೇ ಹೇಳಿದ್ಲ. ಈ ಕೇಸಲ್ಲಿ ರಾಖಿಯನ್ನ ಇನ್ನೂ ಕೂಡ ಪೊಲೀಸರು ವಿಚಾರಣೆಗೆ ಒಳಪಡಿಸಿಲ್ಲ. ಹೀಗಾಗಿ ರಾಖಿ ಹಿನ್ನೆಲೆಯನ್ನ ಪೊಲೀಸರು ಕೆದಕಿದ್ದಾರೆ. ಆಗ ಇದರ ಬಗ್ಗೆ ಅವರಿಗೆ ಅನುಮಾನಗಳು ಕಾಡಿದೆ. ಪುಷ್ಪ ಲಾಕ್ ಆಗಿದ್ದಾಳೆ, ಆಗಿದ್ರೆ ಈ ರಾಖಿ ಯಾರು? ಕಾಲ್ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಪುಷ್ಪನೇ ಹೇಳಿದ್ದ. ಈ ರಾಖಿ ಹಿನ್ನೆಲೆ ಏನು? ಇವರ ಉದ್ದೇಶಗಳೇನಾಗಿತ್ತು? ಇದೆಲ್ಲವನ್ನ ಈಗ ಕೆದಕಿ ಪೊಲೀಸರು ತೀವ್ರ ವಿಚಾರಣೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಸಚಿವ ರಾಜಣ್ಣ ಅವರ ಪುತ್ರ MLC ರಾಜೇಂದ್ರ ಆಪ್ತ ಅಂತ ಈ ರಾಖಿಯನ್ನು ಹೇಳಲಾಗ್ತಾ ಇದೆ. ಪುಷ್ಪಾಳ ಜೊತೆಗೆ ಆಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದ ಈ ರಾಖಿ. ಆಡಿಯೋ ರಾಣಿ ಪುಷ್ಪರನ್ನ ವಶಕ್ಕೆ ಪಡೆದು ಪೊಲೀಸರು ಈಗಾಗಲೇ ತೀವ್ರ ವಿಚಾರಣೆ ನಡೆಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು ಇಂಗಳದಾಲ್. ಮಧು, ಈಗಾಗಲೇ ಒಂದಷ್ಟು ಆರೋಪಿಗಳನ್ನ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಮಧ್ಯೆ ರಾಖಿ ವಿಚಾರ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಕಾಲ್ ರೆಕಾರ್ಡಿಂಗ್ ಮಾಡಿಕೊಂಡಿದ್ದು, ಉದ್ದೇಶ ಮತ್ತು ರಾಖಿಯ ಹಿನ್ನೆಲೆ ಬಗ್ಗೆ ಏನ್ ತಿಳಿದು ಬರ್ತಾ ಇದೆ? ವಿಜಯ್, ಈ ಒಂದು MLC ರಾಜೇಂದ್ರ ಅವರ ಹತ್ಯೆ ಸುಪಾರಿ ಪ್ರಕರಣ ಏನಿದೆ, ಇದರಲ್ಲಿ ಪ್ರಮುಖವಾದಂತಹ ಸಾಕ್ಷ್ಯವನ್ನ ಒದಗಿಸಿದ್ದು ಆಡಿಯೋ, 18 ನಿಮಿಷಗಳ ಕಾಲ ಇರ್ತಕ್ಕಂಥ ಆಡಿಯೋ. ಆ ಆಡಿಯೋವನ್ನ ರೆಕಾರ್ಡ್ ಮಾಡಿದ್ದು ಈ ರಾಖಿ ಎನ್ನಲಾಗ್ತಾ ಇದೆ. ರಾಖಿಗೂ ಮತ್ತೆ ಪುಷ್ಪನ ನಡುವೆ ನಡೆದಿರುವಂತಹ ಮಾತಿನ ಸಂಭಾಷಣೆಯ ಇಲ್ಲಿಯೇ ಈ ಒಂದು ರಾಜೇಂದ್ರ ಅವರ ಅಂದ್ರೆ ಹತ್ಯೆಗೆ ಸುಪಾರಿಯನ್ನ ಪಡೆದಿರುವಂತಹ ಅಂಶ ಬೆಳಕಿಗೆ ಬಂದಿದ್ದು. ಇಲ್ಲಿ ಈ ಒಂದು ಆಡಿಯೋ ಲೀಕ್ ಆಗ್ತಿದ್ದಂಗೆ ಪುಷ್ಪಾಳನ್ನ ವಶಕ್ಕೆ ಪಡೆದಂತ ಪೊಲೀಸರು ಸುದೀರ್ಘವಾಗಿ ವಿಚಾರಣೆಯನ್ನ ನಡೆಸಿದ್ದಾರೆ. ಅದರಿಂದ ಸಾಕಷ್ಟು ಅಂಶಗಳು ಕೂಡ ಹೊರಗೆ ಬಂದಿದ್ದಾವೆ. ಆದ್ರೆ ಇಲ್ಲಿ MLC ರಾಜೇಂದ್ರ ಅವರ ಆಪ್ತ ಎನ್ನಲಾಗ್ತಿರುವಂತಹ ರಾಖಿಯನ್ನ ಪೊಲೀಸರು ವಿಚಾರಣೆ ಮಾಡಿದಾರಾ ಇಲ್ವಾ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ಒಂದು ಪ್ರಮುಖ ಸಾಕ್ಷ್ಯವಾಗಿ ರಾಖಿಯನ್ನ ಪೊಲೀಸರು ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಸಾಕ್ಷ್ಯಗಳು, ಅಂದ್ರೆ ಈ ಹಿನ್ನೆಲೆ ಏನು, ಅಂದ್ರೆ ರಾಖಿಗೂ ಮತ್ತು ಪುಷ್ಪಳಿಗೂ ಯಾವ ರೀತಿಯಾದಂತ ಸಂಬಂಧ, ಯಾಕೆ ಪುಷ್ಪ ರಾಖಿ ಹತ್ರನೇ ಈ ವಿಚಾರವನ್ನ ಹೇಳ್ಕೊಂಡು ಬೇರೆ ಯಾರಿಗಾದ್ರೂ ಹೇಳ್ಬೋದಿತ್ತು, ಆದ್ರೆ ರಾಖಿಗೆ ಹೇಳಲಿಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದು ಕೂಡ ಈಗ ಪೊಲೀಸರಿಗೆ ಕಾಡ್ತಾ ಇರುವಂತ ಪ್ರಶ್ನೆ. ಈಗ ರಾಖಿ MLC ರಾಜೇಂದ್ರ ಅವರ ಆಪ್ತ ಅನ್ನುವಂತ ಕಾರಣಕ್ಕೆ ಏನಾದ್ರೂ ರಾಖಿಯನ್ನ ವಿಚಾರಣೆ ಮಾಡಿಲ್ವಾ ಪೊಲೀಸರು, ಅಥವಾ ರಾಖಿ ಏನಾದ್ರೂ ಹೆಸರು, ರಾಖಿ ಅನ್ನುವಂತಹ ಹೆಸರನ್ನ ವ್ಯಕ್ತಿ ಇದಾನೋ ಇಲ್ಲೋ ಅನ್ನುವಂತ ಅನುಮಾನಗಳು ಕೂಡ ಈಗ ಪೊಲೀಸರಿಗೆ ಕಾಡ್ತಾ ಇದೆ. ಸೊ ಈಗ ಸಾಕಷ್ಟು ಸಂಖ್ಯೆ, ಅಂದ್ರೆ ಏನು ಅಂತಂದ್ರೆ FIR ನಲ್ಲಿರುವಂತಹ 5 ಜನ ಆರೋಪಿಗಳನ್ನ ಈಗಾಗಲೇ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಇಲ್ಲಿ ಆಡಿಯೋ ಮಾತನಾಡಿರುವಂತಹ ಪುಷ್ಪ ಮತ್ತು ಪುಷ್ಪಳ ಸ್ನೇಹಿತೆಯಾಗಿದ್ದಂತಹ ಯಶೋಧ, ಈ ರೀತಿಯಾಗಿ ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ದಾರೆ. ಈಗ ರಾಖಿಯನ್ನ ವಿಚಾರಣೆ ನಡೆಸಿದ್ರೆ ಅಲ್ಲಿ ಏನು ಅಂಶಗಳು ಈಗ ಬೆಳಕಿಗೆ ಬಂದಿದಾವೆ ಅನ್ನುವಂಥದ್ದನ್ನ ಪೊಲೀಸರು ಬಹಿರಂಗ ಪಡಿಸಬೇಕಾಗುತ್ತೆ. ವಿಜಯ್, ಥ್ಯಾಂಕ್ ಯು ಮಧು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.